ಗ್ಯಾಸ್ ಕಟ್ಟರ್ ಬಳಸಿ ಎಟಿಎಂನಲ್ಲಿ 15 ಲಕ್ಷಕ್ಕೂ ಅಧಿಕ ನಗದು ಕದ್ದೊಯ್ದಿದ್ದಾರೆ. ದೊಡ್ಡಬಳ್ಳಾಪುರ ಹೊರವಲಯದ ಬಾಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶದ ಎಸ್ಬಿಐ ಎಟಿಎಂನಲ್ಲಿ ಕಳ್ಳತನ ನಡೆದಿದೆ. ಸಿಸಿ ಕ್ಯಾಮೆರಾಗಳಿಗೆ ಬಣ್ಣ ಸ್ಪ್ರೇ ಮಾಡಿ ಕಳ್ಳರು ಕೃತ್ಯ ಎಸಗಿದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಸ್ಥಳ ಪರಿಶೀಲಿಸಿ ಕೇಸ್ ದಾಖಲಿಸಿದ್ದಾರೆ. ನೀರು ಸಮರ್ಪಕ ರಸ್ತೆ ಸೇರಿ ಮೂಲಭೂತ ಸೌಕರ್ಯಕ್ಕಾಗಿ ದೊಡ್ಡಬಿದರಕಲ್ಲು ವ್ಯಾಪ್ತಿಯ ವೇಣುಗೋಪಾಲ ನಗರ ನಿವಾಸಿಗಳು ಪ್ರತಿಭಟಿಸಿದ್ರು. ಬಿಬಿಎಂಪಿ ಹಾಗೂ ಸ್ಥಳೀಯ ಶಾಸಕ ಎಸ್ಟಿ ಸೋಮಶೇಖರ್ ವಿರುದ್ಧ ನಿವಾಸಿಗಳು ಧಿಕ್ಕಾರ ಕೂಗಿದ್ರು. ಬೆಂದಿಗೆ ಹಿಡಿದು ಬಾಯಿ ಬಡಿದುಕೊಂಡು ಆಕ್ರೋಶ ಹೊರಹಾಕಿದ್ರು. ನಾವು ಜನಪ್ರತಿನಿಧಿಗಳಿಗೆ ಮತ್ತು ಬಿಬಿಎಂಪಿ ಅಧಿಕಾರಿಗಳಿಗೆ ಏನ್ ಹೇಳ್ತೀವಿ ಅಂದ್ರೆ, ನಿಮ್ಮ ಮನೆಯಲ್ಲಿ ಒಂದು ದಿನ ನೀರು ಬಂದಾಗಬೇಕು. ನಿಮ್ಮ ಮನೆಯಲ್ಲಿ ಒಂದು ದಿನ ನೀರು ಬಂದ್ ಮಾಡಿ ನೀವು ನೀರು ಕುಡಿಬಾರ್ದು. ಆವಾಗ ಜನರ ಸಮಸ್ಯೆ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಎಂಆರ್ ಲೇಔಟ್ ಮತ್ತು ವೇಣುಗೋಪಾಲ್ ನಗರ ಇವೆರಡರಲ್ಲೂ ಕೂಡ ನೀರಿನ ಸಮಸ್ಯೆ ಇದೆ, ಮತ್ತೆ ರಸ್ತೆ ಸಮಸ್ಯೆ ಇದೆ, ಕಸದ ಸಮಸ್ಯೆ ಇದೆ, ಚರಂಡಿ ಸರಿ ಮಾಡಲ್ಲ. ಅದ್ಯಾರೋ ಗೂಳಿಗೌಡ್ರಂತೆ ಒಂದು 100 ಸರಿ ಫೋನ್ ನನ್ನ ಹತ್ರ ರೆಕಾರ್ಡ್ ಇದೆ. ಅವ್ರಿಗೆ ಫೋನ್ ಮಾಡಿದ್ದು ಒಂದು ದಿನ ಬರ್ತೀನಮ್ಮ ಅಂತಾರೆ, ಮಲ್ಲಿಕಾರ್ಜುನ್ ಕಳಿಸ್ತೀನಿ ಅಂತಾರೆ, ಒಂದು ದಿನ ಬರಲ್ಲ. ಉಸಿರಾಟದ ಸಮಸ್ಯೆಯಿಂದ ಬಿಎಂಟಿಸಿ ಬಸ್ ಚಾಲಕ ಹಾಗೂ ನಿರ್ವಾಹಕರು ತೀವ್ರವಾಗಿ ಬಳಲ್ತಾ ಇದ್ದಾರೆ. ವಾಯು ಮಾಲಿನ್ಯದಿಂದ ಬಿಎಂಟಿಸಿ ಸಿಬ್ಬಂದಿ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ. ವಿಷಕಾರಿ ಹೊಗೆ ಕಂಟಕವಾಗಿ ಕಾಡಿದೆ. ಉಸಿರಾಟದ ಸಮಸ್ಯೆಯಿಂದ ಸಿಬ್ಬಂದಿ ಪದೇ ಪದೇ ಡ್ಯೂಟಿಗೆ ರಜೆ ಹಾಕ್ತಿದ್ದು ಆರೋಗ್ಯ ತಪಾಸಣೆಗೆ ಬಿಎಂಟಿಸಿ ಮುಂದಾಗಿದೆ. ಜಯನಗರದ 5ನೇ ಬ್ಲಾಕ್ನಲ್ಲಿರುವ ವಾಯು ಚೆಸ್ಟ್ ಅಂಡ್ ಸ್ಲೀಪ್ ಸೆಂಟರ್ನಲ್ಲಿ ತಪಾಸಣೆ ನಡೆಸಲಾಯಿತು. ಸರ್, ಹೊರಗಡೆ ಇರ್ತೀವಿ, ಜಾಸ್ತಿ ಧೂಳಂತೂ ಜಾಸ್ತಿ, ಹೊಗೆ ಅಂತೂ ಜಾಸ್ತಿ. ಅದು ಕುಡಿದು ನಮ್ಮ ಆರೋಗ್ಯ ಹಾಳಾಗಿರ್ತದೆ. ಅದನ್ನ ಈ ಆರೋಗ್ಯ ಕೆಡಿಸ್ಕೋಬಾರ್ದು. ಇದು ಚೆನ್ನಾಗಿ ರೀತಿಯಿಂದ ಎಲ್ಲರೂ ಇರ್ತಾರೆ, ನಾವು ಬದುಕಬೇಕಂತ ನಮ್ಮ ಡಾಕ್ಟರ್ ಹೆಲ್ಪ್ ಮಾಡಿದ್ದಾರೆ, ನಮ್ಮ MD ಅವರು ಹೆಲ್ಪ್ ಮಾಡಿದ್ದಾರೆ, ಸಂಸ್ಥೆ ಹೆಲ್ಪ್ ಮಾಡಿದ್ದಾರೆ. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ದೈಹಿಕ ಚಟುವಟಿಕೆಗಳಿಗೆ ಒತ್ತು ನೀಡುವ ನಿಟ್ಟಿನಲ್ಲಿ ಇಂದಿರಾನಗರದ ಓಪನ್ ಹೌಸ್ನಲ್ಲಿ ಓಪನ್ ಡೇ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವೀಕೆಂಡ್ನಲ್ಲಿ ಮಕ್ಕಳ ಆಸಕ್ತಿಗೆ ಅನುಗುಣವಾಗಿ ಚಿತ್ರಕಲೆ, ರಂಗಭೂಮಿ ನಟನೆ, ಸಂಗೀತ, ಸಾರ್ವಜನಿಕ ಭಾಷಣ ಸೇರಿದಂತೆ ದೈಹಿಕ ಚಟುವಟಿಕೆಗಳಲ್ಲಿ 300ಕ್ಕೂ ಹೆಚ್ಚು ಮಕ್ಕಳು ತಮ್ಮ ಕಲೆಯನ್ನ ಹೊರಹಾಕಿದ್ರು. ಮಕ್ಕಳ ಕೈಯಲ್ಲಿ ಮೂಡಿದ ಚಿತ್ರಗಳನ್ನ ಹರಾಜು ಹಾಕಲಾಯಿತು.